ಕುಂಭರಾಶಿಯ ವೀಕ್ಷಕರಿಗೆಲ್ಲ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, 4 ತಿಂಗಳು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 4 ತಿಂಗಳುಗಳ ಕಾಲ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಮೀನ ರಾಶಿಯಲ್ಲಿರಲಿದ್ದಾನೆ. ಒಂದಿಷ್ಟು ಪಾಸಿಟಿವ್, ಒಂದಿಷ್ಟು ನೆಗೆಟಿವ್ ಇದೆ ಕುಂಭರಾಶಿಯವರಿಗೆ. ಅದರಿಂದ ಬಟ್ ಆ ಶುಕ್ರನ ಪಾಸಿಟಿವಿಟಿ ಎಲ್ಲ ತಗೊಂಡು ನೆಗೆಟಿವಿಟಿ ಎಲ್ಲ ಬಿಡ್ಬಿಡ್ಬೇಕು ಅಂತಂದ್ರೆ, ಹಾಗೂ ಶುಕ್ರನ ಈ ಪರಮೋಚ್ಚ ಸ್ಥಿತಿಯ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಆಗಲಿದೆ ಅಂತ ತಿಳ್ಕೊಳ್ಳಿಕ್ಕೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ನಿಮಗೆಲ್ಲ ವಿಚಾರವನ್ನು ಮುಟ್ಟಿಸ್ಬೇಕು ಅಂತ. ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ವಿಡಿಯೋ ರೀಚ್ ಆಗ್ಬೇಕು. ಸೊ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಬರಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ನಮ್ಮ ಪೇಜ್ ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ತರ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ವಿಡಿಯೋ ನೋಡ್ತಾ ಇರ್ತಕ್ಕಂಥ ನಿಮಗೆಲ್ಲರಿಗೂ ಸಹ ಒಂದು ರೀತಿಯ ಆರ್ಥಿಕ ಬಾಧೆಗಳಿರಬಹುದು, ಅಥವಾ ಏನೋ ಒಂದು ಆಸೆ ಇರಬಹುದು. ದುಡ್ಡು ಬಂದ್ರೆ ನಾನು ಇಂಥದ್ದೊಂದು ಕೆಲಸ ಮಾಡಬೇಕು ತಗೋಬೇಕು, ಇಂಥ ವಸ್ತು ತಗೋಬೇಕು, ಇಂಥ ಕಾರ್ಯ ಆಗ್ಬೇಕು ಅಂತ. ಶುಕ್ರ ಗ್ರಹ ದುಡ್ಡು ಕೊಡೋ ವಿಚಾರದಲ್ಲ ಇರಬಹುದು, ಅಥವಾ ಸಾಲಗಳ ಪರಿಹಾರದ ವಿಚಾರಗಳ ಎಲ್ಲದರಲ್ಲೂ ಶುಕ್ರ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದಯವಿಟ್ಟು ನೀವು ನೋಡೋಣ, ನೀವು ಒಂದು ಕಮೆಂಟ್ ಮಾಡಿ, ನಿಮಗೆ ಶುಕ್ರನ ಅನುಗ್ರಹದಿಂದ ಹಣಕಾಸು ಬಂದ್ರೆ ನಿಮ್ಮ ಯಾವ ಸಮಸ್ಯೆ ಪರಿಹಾರವಾಗಬೇಕು ಅಂತ ನೋಡೋಣ. ನಿಮಗೆ ಎಷ್ಟು ಸಮಸ್ಯೆ ಇದೆ ಅಂತ, ಆ ಸಮಸ್ಯೆಗಳು ಸಹ ಪರಿಹಾರವಾಗಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೇನೆ. ನೀವು ಸಹ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಒಂದು ಕಮೆಂಟ್ ಮಾಡಿ ನೋಡೋಣ ನಿಮಗೆ ಯಾವ ರೀತಿಯಲ್ಲಿ ಶುಕ್ರನ ಅನುಗ್ರಹ ಬೇಕು, ನಿಮ್ಮ ಯಾವ ಸಮಸ್ಯೆ ಪರಿಹಾರವಾಗಬೇಕು ಅಂತ. ವೀಕ್ಷಕರೇ, ಶುಕ್ರ ಗ್ರಹ ಕುಂಭರಾಶಿಯವರಿಗೆ ಬಹಳ ಪ್ರಮುಖವಾಗಿ ಅಷ್ಟಮಾಧಿಪತಿ ಹಾಗೂ ಚತುರ್ಥಾಧಿಪತಿ ಆಗಿರ್ತಾನೆ. ದ್ವಿತೀಯ ಅಂದ್ರೆ ಕುಟುಂಬ ಧನಸ್ಥಾನದಲ್ಲಿ ಶುಕ್ರ ಗ್ರಹ ಬಂದು ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ನೆಗೆಟಿವ್ ಏನಾಗುತ್ತೆ ಅಂದ್ರೆ ಕಾರಕೋ ಭಾವ ನಾಶ ಆಗಿ ದ್ವಿತೀಯದಲ್ಲಿ ಶುಕ್ರ ಅಂದ್ರೆ 4 ತಿಂಗಳುಗಳ ಕಾಲ ಕುಂಭರಾಶಿಯವ್ರ ಕೆಲ ದುಡ್ಡು ಇರುತ್ತೆ, ಕೈಗೆ ಅಂದ್ರೆ ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗಲ್ಲ ಅನ್ನೋ ತರ ಆಗ್ಬಿಡುತ್ತೆ ಪೊಸಿಷನ್. ಯಾರ ಬಂದು ನೀವು ಬಡವರ ಅಂದ್ರೆ ಬಡವರಲ್ಲ, ಚೆನ್ನಾಗಿದೆ ಹಂಗೆ ದುಡ್ಡು ಕೊಡಿ ಅಂದ್ರೆ ದುಡ್ಡಿಲ್ಲ ನಿಮ್ಮ ಹತ್ರ ಅಂತ. ಸೊ ಲಿಕ್ವಿಡ್ ಕ್ಯಾಶ್ ಕೈಯಲ್ಲಿ ಇಲ್ದರ ಹತ್ರ ಒಂಥರ ಪರದಾಟ ಅದು. ಸೊ ಆದ್ರಿಂದ ಶುಕ್ರನ ಆರಾಧನೆ ಮಾಡ್ಕೊಂಡ್ರೆ ಮಾತ್ರ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ನಿಮ್ಗೆ ಕೈಯಲ್ಲಿ ದುಡ್ಡು ಸಿಗೋದು, ಇಲ್ದ್ರ ದುಡ್ಡು ಸಿಗಲ್ಲ. ಹಾಗಂತ ದುಡ್ಡಿರುತ್ತೆ, ಕೈಗೆ ಮಾತ್ರ ಸಿಗಲ್ಲ. ಅದೇನೋ ಒಂಥರ ಲಾಕ್ ಆಗ್ಬಿಡ್ತೀರಾ ನೀವು. ಆದ್ರೆ ಕೌಟುಂಬಿಕ ಅಂದ್ರೆ ಕುಟುಂಬದವರ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ, ಕುಟುಂಬದವರಿಗೆ ತುಂಬಾ ಚೆನ್ನಾಗಿ ದುಡ್ಡು ಸಿಗುತ್ತೆ, ನಿಮ್ಮಿಂದಾಗಿ ಅವರಿಗೆಲ್ಲ ತುಂಬಾ ಚೆನ್ನಾಗಿ ದುಡ್ಡು ಸಿಗುತ್ತೆ. ಅವರಿಗೆಲ್ಲರ ಸಮಸ್ಯೆಗಳನ್ನ ನೀವು ಬಗೆಹರಿಸ್ತೀರಾ, ನಿಮ್ಮ ಸಮಸ್ಯೆ ನೀವು ಬಗೆಹರಿಸ್ಕೊಳಕ್ ಆಗ್ತಾ ಇರೋದಿಲ್ಲ. ನಿಮ್ಮ ಖರ್ಚಿಗೆ ದುಡ್ಡು ಇಲ್ದಂಗೆ ಆಗ್ಬಿಡ್ತಾರೆ. ಎಲ್ಲ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ವಿವಾಹಿತ ಕುಂಭರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ಧನ ಪ್ರಾಪ್ತಿ ಯೋಗ ತುಂಬಾ ಚೆನ್ನಾಗಿದೆ. ಹಾಗಂತ ನಿಮ್ಮ ಕೈಲಿ ಡೈರೆಕ್ಟ್ ದುಡ್ಡು ಸಿಗಲ್ಲ. ಕೊಡ್ತೀನಮ್ಮ, ಕೊಡ್ತೀನಿ, ಯಾಕೆ ಟೆನ್ಷನ್ ಮಾಡ್ಕೊಂತೀರಾ, ನೀನ್ ಅನ್ಕೊಂಡಿದ್ಕಿನ ಜಾಸ್ತಿನೇ ಕೊಡ್ತೀನಿ, ಟೆನ್ಷನ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಕೊಡೋ ನನಗೆ ಅಂತಾರೆ. ಕೊಡಲ್ಲ ಅಂತ ಹೇಳ್ತಾ ಇಲ್ವಲ್ಲ ನೀವು ಜಗಳ ಮಾಡಕ್ಕೆ, ಕೊಡ್ತೀನಿ ಅಂತಾನೆ ಹೇಳ್ತಾ ಇದಾರೆ ಅವರು. ಆದ್ರಿಂದ ಬೇಗ ಕೊಡಿ ಅಂದ್ರೆ ಬೇಗ ಅಲ್ಲ, ಕೊಡ್ತೀನಮ್ಮ, ತಡ್ಕೊ ಒಂದ್ ಸ್ವಲ್ಪ, ಯಾಕೆ ಹಂಗ್ ಮಾಡ್ತೀಯ ಅನ್ನೋ ತರ ಹೇಳ್ತಾರೆ. ನೀವು ನೆಗೆಟಿವ್ ಶೇಡ್ಗೆ ಹೋಗ್ಬಿಡ್ತೀರಾ, ಜಾಸ್ತಿ ಒತ್ತಾಯ ಮಾಡಕ್ಕೂ ಆಗಲ್ಲ ನಿಮ್ಗೆ. ಸೊ ಈ ತರಹ ಆಗ್ತಾ ಇರುತ್ತೆ. ಜೊತೆಗೆ ನಿಮಗೆ ಇದು ಒಂದ್ ಕಡೆ ಆದ್ರೆ, ಪಾಸಿಟಿವ್ ಕಡೆನೂ ನೋಡ್ಬೇಕು ಅಂದ್ರೆ ಭಾಗ್ಯಾಧಿಪತಿ ಪರಮೋಚ್ಚ ಸ್ಥಿತಿ. ಅದಕ್ಕೆ ಹೇಳಿದ್ದು ಏನೋ ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ ದುಡ್ಡು ಸಿಗುತ್ತೆ, ಕೊಡ್ತೀವಿ ಅನ್ನುವ ಪಾಸಿಟಿವ್ ನೋಟ್ ಬರುತ್ತೆ ನಿಮಗೆ. ಸೊ ಈಗ ಒಂದ್ 3-4 ತಿಂಗಳು ಕೊಡ್ಲಿಕ್ಕೆ ಆಗದೆ ಇರ್ಬೋದು, ನಂತರ ಕೊಡ್ತಾರೆ, ಅದೊಂದು ಹೋಪ್ ಇದೆ, ಒಂದು ಕೊಡ್ತಾರೆ, ಅದು ಪಾಸಿಟಿವ್. ಅದು ನೆಗೆಟಿವ್ ಏನು ಅಂದ್ರೆ ಈ ಕೂಡ್ಲೆ ಕೊಡಲ್ಲ ಅಂತ. ಅಂದ್ರೆ ಈಗ ಊಟಿಗೆ ಉಪ್ಪಿನಕಾಯಿ ಆಗ್ಬಿಡುತ್ತೆ ಅಂತಂದ್ರೆ ಅದೇನೋ ಮಾಡಕ್ಕಾಗಲ್ಲ, ಅದು ಸ್ಥಿತಿಗಳೇ ಹಾಗೆ. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಆಮೇಲೆ ಅವರು ಕೊಡ್ತಾರಲ್ಲ, ಕೊಡೋದೇ ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ. ಸೊ ಆ ರೀತಿಯಲ್ಲೂ ಪಾಸಿಟಿವ್ ಆಗಿ ನಾವು ನೋಡ್ಬೇಕಾಗತ್ತೆ ಈ ಒಂದು ವಿಚಾರವನ್ನ, ಗೊತ್ತಾಯ್ತಲ್ವಾ. ಸೊ ಇದನ್ನು ಒಂದು ರೀತಿಯಲ್ಲಿ ನೋಡ್ಕೊಳ್ಳಿ. ಇಲ್ಲಿ 9ನೇ ಮನೆ ಅಧಿಪತಿಯಾಗಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರ ಅಂದ್ರೆ ತಂದೆಗೆ ಏನಾದ್ರು ಅನಾರೋಗ್ಯ ಆಗಿತ್ತಪ್ಪ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಕುಂಭರಾಶಿಯವರ ತಂದೆಗೆ ಅದ್ಭುತವಾದಂತಹ ಆರೋಗ್ಯ ಸಿಕ್ಬಿಡುತ್ತೆ, ತುಂಬಾ ಚೆನ್ನಾಗಾಗತ್ತೆ. ನಿಮ್ಮ ಹಾಗೂ ನಿಮ್ಮ ತಂದೆಯ ನಡುವೆ ಜಗಳ ಮನಸ್ತಾಪಗಳಿತ್ತಪ್ಪ, ಅದೆಲ್ಲ ಸಾಲ್ವ್ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಕಸಿಪಿಸಿ ಇತ್ತು, ಕೂತ್ಕೊಂಡು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಬಿಡ್ಬೋದು. ಸ್ವಲ್ಪ ಟೈಮ್ ಕೇಳ್ತಾರೆ, ಒಂದ್ 3-4 ತಿಂಗಳು ಟೈಮ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಇಂತಹ ವಿವಾಹದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಮದುವೆ ವಿಚಾರದಲ್ಲಿ ಅವಿವಾಹಿತ ಕುಂಭರಾಶಿಯವರಿಗೆ ಮದುವೆ ವಿಚಾರದಲ್ಲಿ ತುಂಬಾ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ, ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗುತ್ತೆ. ಫೀಸ್ ಕಟ್ಲಿಕ್ಕೆ ದುಡ್ಡು ಸಿಗುತ್ತೆ. ವಿದೇಶಕ್ಕೆ ಹೋಗಿ ನಾನು ವಿದ್ಯಾರ್ಜನೆ ಮಾಡ್ತೀನಿ ಅಂದ್ರೆ ಅವಕಾಶಗಳು, ಏನೋ ಸ್ಟಡಿ ಲೋನ್, ಎಜುಕೇಶನ್ ಲೋನ್ ಸಿಗುತ್ತೆ. ಸೊ ತುಂಬಾ, ಅಥವಾ ಏನೋ ಗ್ಯಾಜೆಟ್ಸ್ ಪರ್ಚೇಸ್ ಮಾಡಬೇಕು ವಿದ್ಯಾರ್ಥಿಗಳು, ಕಂಪ್ಯೂಟರ್ ಇತ್ಯಾದಿ ತಗೋಬೇಕು, ದುಡ್ಡು ಸಿಗುತ್ತೆ. ಸೊ ಅದರಿಂದ ಅದೆಲ್ಲ ಅನಿರೀಕ್ಷಿತವಾಗಿಯೇ ನಿಮಗೆ ದುಡ್ಡು ಸಿಕ್ಬಿಡುತ್ತೆ, ಅದೆಲ್ಲದೂ ಸಹ ಅವಕಾಶಗಳು ಸಿಕ್ಬಿಡುತ್ತೆ. ಸೊ ಇದೆಲ್ಲ ಕುಟುಂಬದವರ ಒಂದು ಅನುಕೂಲ ಚೆನ್ನಾಗಿ ಸಿಗುತ್ತೆ. ತಾಯಿ ಅನಾರೋಗ್ಯ ಆಗಿದ್ರು ಕೂಡ ಕುಂಭರಾಶಿಯವರದು ತಾಯಿ ಆರೋಗ್ಯ ಸರಿ ಹೋಗುತ್ತೆ. ನಿಮ್ಮ ಹಾಗೂ ನಿಮ್ಮ ತಾಯಿ ನಡುವೆ ಜಗಳ ವಸ್ತಾವಳಿದ್ರು ಅದು ಕೂಡ ಸರಿ ಹೋಗ್ಬಿಡುತ್ತೆ.
ತುಂಬಾ ಏನೋ ದುಡ್ಡು ಬರೋ ರೀತಿಯಲ್ಲೇ ಮಾತಾಡ್ತೀರಾ. ನಿಮ್ ಮಾತಾಡಿದ್ರೆ ಸಾಕು ದುಡ್ಡು ಬರುತ್ತೆ ಅನ್ನೋ ತರ ಇರುತ್ತೆ ನಿಮಗೆ. ಆದ್ರೆ ಆ ದುಡ್ಡು ನಿಮ್ ಕೈಗೆ ಬರಲ್ಲ, ನಿಮ್ಮ ಕುಟುಂಬದವ್ರ ಕೈಗೋ ಬೇರೆಯವ್ರ ಕೈಲಿ ಹೋಗಿ ಸೇರಿರುತ್ತೆ, ಆಮೇಲೆ ನೀವು ತಗೊಳ್ಬೇಕಾಗುತ್ತೆ. ಸೊ ಆತರ ಒಂದಿಷ್ಟು ಮಿಕ್ಸೆಡ್ ಆಗಿರ್ತದೆ, ಒಂದಿಷ್ಟು ಪಾಸಿಟಿವ್ ನೆಗೆಟಿವ್ ಎಲ್ಲದೂ ಸಹ ಮಿಕ್ಸೆಡ್ ಆಗಿರುತ್ತೆ. ಸರಿ, ಇಷ್ಟೆಲ್ಲ ಹೇಳ್ತಾ ಇದ್ರೆ ಆಯ್ತು, ಪಾಸಿಟಿವ್ ಎಲ್ಲ ಆಗ್ಬೇಕು, ನೆಗೆಟಿವ್ ಎಲ್ಲ ಸ್ಟಾಪ್ ಆಗ್ಬೇಕು. ಏನ್ ಮಾಡ್ಬೇಕು? ಶುಕ್ರನ ಆರಾಧನೆ ಮಾಡ್ಬೇಕು. ನೀವು ಪ್ರತಿ ದಿವಸ ದುರ್ಗಾ ಅಷ್ಟೋತ್ರ ಓದ್ಬೋದು, ಅಥವಾ ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಬಹುದು. ಓದಕ್ಕಾಗಿಲ್ಲ ಅಂದ್ರೆ ಓದಿದ್ರೆ ಸಂತೋಷ, ಇಲ್ಲ ಕೇಳಿಸ್ಕೊಳ್ಬಹುದು, ಇಲ್ಲ ಮನೆ ಪ್ರತಿದಿನ ಶುಕ್ರ ಅಷ್ಟೋತ್ರವನ್ನು ಪ್ರತಿದಿನ ಪಠನೆ ಮಾಡಬಹುದು. ಈ ವಿಡಿಯೋ ಎಂಡ್ ಅಲ್ಲಿ ನಾನು ಒಂದು ಸಂಪುಟಿತ ಲಕ್ಷ್ಮೀನಾರಾಯಣ ಮಂತ್ರವನ್ನು ಹೇಳ್ತೇನೆ, ಅದ್ರ ಪ್ರತಿದಿನ ಒಂದು 28 ಬಾರಿ ಕೇಳಿಸ್ಕೊಳ್ಬಹುದು. ಮನೆ ಹತ್ರದಲ್ಲಿ ಅಮ್ಮನವರ ದುರ್ಗಾ ದೇವಸ್ಥಾನ, ದೇವಿ ದೇವಸ್ಥಾನ ಹೋದ್ರೆ ಅಲ್ಲಿ ಕಾಲು ನೋವು ತನಕ ಪ್ರದಕ್ಷಿಣ ನಮಸ್ಕಾರ ಮಾಡಬಹುದು, ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸಬಹುದು. ಮನೆಯಲ್ಲಿ ಶುಕ್ರವಾರ ತುಳಸಿ ಕಟ್ಟೆ ಮುಂದೆ ಒಂದು ಸಗಣಿ ಬೆರಣಿಯನ್ನು ಇಟ್ಟು ಅದರ ಮೇಲೆ ಮಣ್ಣಿನ ಹಣತೆ ಇಟ್ಟು ತುಪ್ಪದ ದೀಪವನ್ನು ಹಚ್ಚಬಹುದು. ಅಥವಾ ನಿಮಗೆ ಪರಿಚಿತ ಒಂದು ಮುತ್ತೈದೆ ಇರ್ತಾರಲ್ಲ, ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಡೋದು, ವಿಳಿದಲೆ ಅಡಿಕೆ ದಕ್ಷಿಣೆಯನ್ನು ಕೊಡೋದು, ಹಣ್ಣು ಕೊಡೋದು, ಬಳೆ ಕೊಡುವಂತದ್ದು, ಅಥವಾ ವಸ್ತ್ರ ಆದ್ರೆ ಬ್ಲೌಸ್ ಪೀಸೋ ಸೀರೆ ನಿಮ್ ಕೈಲಾಗಿರುವಂತದ್ದು ಕೊಡುವಂಥದ್ದು, ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋ ಹತ್ರ ಆಶೀರ್ವಾದ 2 ಅಕ್ಷತೆಯನ್ನು ಹಾಕ್ಸ್ಕೊಳ್ಳಿ ತಲೆ ಮೇಲೆ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಹೋಮ ಅನ್ನುವಂಥದ್ದು ಇನ್ನೂ ಪವರ್ಫುಲ್ ಆಗಿರುತ್ತೆ. ಸೊ ಯಾಕಂದ್ರೆ ಶುಕ್ರನಿಗೆ ವಿಶೇಷವಾಗಿ ಹೋಮವನ್ನು ಮಾಡಿ ಪರ್ವಕಾಲದಲ್ಲಿ ಪ್ರಸಾದವನ್ನು ತಗೊಂಡಾಗ ಇನ್ನೂ ಪವರ್ಫುಲ್ ಆಗಿರುತ್ತೆ, ಅದಕ್ಕೆ ಸಮಾನವಾದ ಇನ್ನೊಂದಿರಲ್ಲ. ಸೊ ಅದರಿಂದ ಆ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದ್ರೆ, ಆ ವಿಶೇಷ ಪರಿಹಾರವೇ ಧನಾಕರ್ಷಕ ಮಣಿ. ಈ ಧನಾಕರ್ಷಕ ಮಣಿ ಅದ್ಭುತವಾದಂತಹ ಪರಿಹಾರವಾಗಿರುತ್ತೆ ನಿಮ್ಮೆಲ್ಲರ ಆರ್ಥಿಕ ವಿಚಾರ, ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ. ಎಲ್ಲಿ ಧನಾಕರ್ಷಕ ಮಣಿ ಇರ್ತದೋ ಅಲ್ಲಿ ಧನಾಕರ್ಷಣೆ ಜಾಸ್ತಿ ಆಗುತ್ತೆ. ಬರೀ ಧನಾಕರ್ಷಣೆ ಮಣಿ ಇಟ್ಬಿಟ್ರೆ ಸಾಕ, ಇಲ್ಲ, ಅದನ್ನ ಎನರ್ಜೈಸ್ ಮಾಡ್ಬೇಕು. ಸೊ ನಿಮ್ಮೆಲ್ಲರಿಗೋಸ್ಕರ ನಮ್ಮ ಯಾಗಶಾಲೆಯಲ್ಲಿ ನಾವು ಫೆಬ್ರವರಿ 12ನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ಅಂತ ಕರೀತಾರೆ. ನಿಮಗೆ ಪ್ರಯಾಗದಲ್ಲಿ ಈಗ ಮಹಾಕುಂಭಮೇಳ ನಡೀತಿದೆ, ಅಲ್ಲೂ ಕೂಡ ವಿಶೇಷವಾದಂತಹ ಮಾಘ ಸ್ನಾನ. ಅವತ್ತಿನ ದಿವಸವೇ ಮಹಾ ಅದ್ಭುತವಾದಂತಹ ಸಮಯ ಅಂತ ಎಲ್ಲ ಸ್ನಾನ ಮಾಡಕ್ ಬರ್ತಾರೆ. ಈ ಮೌನಿ ಅಮಾವಾಸ್ಯೆಗಾದಂಗೆ ರಶ್ ಆಗುತ್ತೆ, ಪಂಚಮಿಗಾದಂಗೆ ರಶ್ ಆಗುತ್ತೆ, ಆಯ್ತಲ್ವಾ? ಅದೇ ತರ ಅಂತ ಅದ್ಭುತವಾದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿರೋದ್ರಿಂದ 1008 ಸಂಖ್ಯೆಯಲ್ಲಿ ಶುಕ್ರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಹೋಮದಲ್ಲಿ, ಸಹಸ್ರ ಶುಕ್ರ ಶಾಂತಿ ಹೋಮದಲ್ಲಿ, ಈ ಧನಾಕರ್ಷಕ ಮಣಿಯನ್ನು ಅಭಿಮಂತ್ರಣೆ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲ ಸಾಲಬಾಧೆಗಳು, ಕೊಟ್ಟ ಸಾಲ ಇರ್ಬೋದು, ತಗೊಂಡ್ ಸಾಲ ಇರ್ಬೋದು, ಕೊಡಿಸದ ಸಾಲ ಇರ್ಬೋದು, ಯಾವುದೇ ರೀತಿ ಸಾಲಬಾಧ ಇದ್ರೂ ಪರಿಹಾರವಾಗಬೇಕು ಅಂತ ರಣಬಾಧ ನಿವಾರಕ ಹೋಮ ಅಂತ ಮಾಡಿ ಅದರಲ್ಲೂ ಈ ಧನಾಕರ್ಷಕ ಮಣಿಯನ್ನ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಸಹ ನೀವು ಅಡಮಾನ ಇಟ್ಟಂತಹ ಬಂಗಾರ, ಗೋಲ್ಡ್ ಲೋನ್ ಅಂತ ಇಟ್ಬಿಟ್ಟಿರ್ತೀರ, ಬಿಡಿಸ್ಕೊಂಬರಕ್ ಆಗ್ತಾ ಇಲ್ಲ, ಎಲ್ಲ ಕಡೆ ಅವಮಾನ ಆಗ್ತಾ ಇದೆ. ಆ ಗೋಲ್ಡ್ ಲೋನ್ ಕೂಡ ಬಡ್ಡಿಗಳು ಕೂಡ ಕಟ್ಟಕ್ಕಾಗ್ತಾ ಇಲ್ಲ, ನಿಮ್ಗೆ EMI ಗಳು ಕಟ್ಟಕ್ಕಾಗ್ತಾ ಇಲ್ಲ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೀವಿ. ಸ್ವರ್ಣಾಕರ್ಷಣ ಭೈರವ ಬರೀ ಗೋಲ್ಡ್ ಲೋನ್ ಅಷ್ಟೇ ಅಲ್ಲ, ನೀವು ಬಂಗಾರ ಇವತ್ತು 8,000 ರೂಪಾಯಿ ದಾಟಿ ಹೋಗ್ತಾ ಇದೆ, ಕ್ರಾಸ್ ಆಗಿ ಹೋಗ್ತಾ ಇದೆ. ನಿಮ್ ಕೈಲಿ ಬಂಗಾರ ತಗೊಳಕ್ ಆಗ್ತಾ ಇಲ್ಲ, 1 ಗ್ರಾಮ್ ಬಂಗಾರ ತಗೊಳಕ್ ಆಗ್ತಾ ಇಲ್ಲ, ಬಟ್ ಬಂಗಾರ ತಗೋಬೇಕು ಅಂತ ಆಸೆ ಆಗ್ತಾ ಇದೆ. ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡಿ ಅದರಲ್ಲಿ ಈ ಧನಾಕರ್ಷಕ ಮಣಿ ಎನರ್ಜೈಸ್ ಮಾಡ್ತೇವೆ. ಅದರಿಂದ ನಿಮಗೆ ಬಂಗಾರ ತೆಗೆದುಕೊಳ್ಳುವ ಯೋಗ ಫಲವನ್ನ ಭಗವಂತ ನಿಮಗೆ ಕೊಡುವಂತಾಗಲಿ ಅನ್ನುವಂಥದ್ದು ನನ್ನ ಆಸೆ. ಭಾರತ ಬಂಗಾರ, ವಜ್ರ, ವೈಢೂರ್ಯಗಳನ್ನ ಸೇರ್ಗಳಲ್ಲಿ ಅಳೆದು ರಸ್ತೆ ಮೇಲೆ ಮಾರ್ತಾ ಇದ್ದಂತಹ ದೇಶ ಆಗಿತ್ತು ನಮಗೆ. ಮತ್ತೆ ಪುನಃ ನಾವು ಆ ಒಂದು ಸ್ಥಾನಮಾನಕ್ಕೆ ಹೋಗ್ಬೇಕು ನಾವು, ಆಯ್ತಲ್ವಾ? ಯತ್ನೇ ಕೃತೆ ಕೋತ್ರ ದೋಷ ಅಂತ ಪ್ರಯತ್ನದಲ್ಲಿ ನಮ್ಮ ಸರಿಯಾದ ಮಾರ್ಗದಲ್ಲಿ ನಾವು ದುಡಿಮೆಯನ್ನು ಮಾಡಿಕೊಂಡು, ಸರಿಯಾದ ಮಾರ್ಗದಲ್ಲಿ ಶ್ರದ್ಧಾಭಕ್ತಿಯಿಂದ ದೇವತಾರಾಧನೆ ಮಾಡಿಕೊಂಡು, ಸ್ವರ್ಣಾಕರ್ಷಣ ಭೈರವ ಹೋಮದ ಭಸ್ಮವನ್ನ ಹಣೆಯಲ್ಲಿ ಹಚ್ಕೊಂಡು, ಇದೊಂದು ಧನಾಕರ್ಷಣ ಮನೆಯನ್ನ ನಿಮ್ಮ ಪಾಕೆಟ್ ಅಲ್ಲೋ, ನಿಮ್ಮ ದೇವರ ಮನೆಯಲ್ಲೋ, ನಿಮ್ಮ ಲಾಕರ್ನಲ್ಲೋ, ದುಡ್ಡಿಡುವ ಜಾಗದಲ್ಲಿ ಜೊತೆಗೆ ಇದನ್ನ ಇಟ್ಕೊಳ್ಬಹುದು. ನಿಮ್ಮ ಜೊತೆಗೆಲ್ಲೂ ಸಹ ಇದನ್ನ ಕ್ಯಾರಿ ಮಾಡ್ಬೋದು ಎಲ್ಲ ಕಡೆ, ಆಯ್ತಾ? ಈ ಒಂದು ಧನಾಕರ್ಷಕ ಮಣಿಯನ್ನ ಅದ್ರಲ್ಲೂ ಕೂಡ ಎನರ್ಜೈಸ್ ಮಾಡ್ತಾ ಇದನ್ನ. ಈ ಧನಾಕರ್ಷಕ ಮಣಿಯನ್ನ ಸಹಸ್ರ ಶುಕ್ರ ಶಾಂತಿ ಹೋಮ, ರಣಬಾಧ ನಿವಾರಕ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಈ 3 ಪ್ರಧಾನವಾದ ಹೋಮಗಳನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮಗೆ ಸಂತಾನದವರೆಗೆ ಸಂತಾನವಾಗಬೇಕು ಅಂದ್ರೆ ಸಂತಾನ ಗೋಪಾಲ ಕೃಷ್ಣ ಹೋಮ ಇರಬಹುದು, ಅಥವಾ ಇದಕ್ಕೆಲ್ಲ ಅಡ್ಡಿ ಆಗುವಂಥದ್ದು ಸರ್ಪದೋಷಗಳು. ಸೊ ಈ ಧನಾಕರ್ಷಣ ಮಣಿಯನ್ನ ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತೇವೆ. ಇನ್ನು ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಹೋಮಗಳು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಸೊ ಲೈವ್ ಅಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ, ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಚನೆ ಸಹಿತ ಈ ಒಂದು ಧನಾಕರ್ಷಕ ಮಣಿಯನ್ನ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಬಹುದು. ಸ್ಕ್ರೀನ್ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಮಾಘ ಮಾಸದ ಹುಣ್ಣಿಮೆ, ಮಾಘ ಪೌರ್ಣಿಮಾ ನಮ್ಮ ಫೆಬ್ರವರಿ 12ನೇ ತಾರೀಕು ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಬೆಳಗ್ಗೆ ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಆಯ್ತಲ್ಲ, ಒಳ್ಳೇದಾಗ್ಲಿ. ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳನ್ನು ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು
ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹಾ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹಾ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಹ್ರೀಂ ಐಂ ಮಹಾಲಕ್ಷ್ಮೀ ಕಮಲಧಾರಿಣ್ಯೈ ಸಿಂಹವಾಹಿನ್ಯೈ ಸ್ವಾಹಾ. ಓಂ ನಮೋ ನಾರಾಯಣಾಯ.